ನಮಸ್ಕಾರ ವೀಕ್ಷಕರೇ, ಆಪ್ಕಿ ಆವಾಜ್ ನ್ಯೂಸ್ಗೆ ಸ್ವಾಗತ. ಕಿತ್ತೂರು ಕರ್ನಾಟಕ ಭಾಗದಿಂದ ಕಾಂಗ್ರೆಸ್ ಹಿರಿಯ ನಾಯಕ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ವಿವಿಧ ದರ್ಗಾಗಳ ಸಜ್ಜಾದ ಮುಷಾಯಿಖ್ಗಳು, ಉಲಾಮಗಳು ಹಾಗೂ ಮುಸ್ಲಿಂ ಮುಖಂಡರ ನಿಯೋಗವು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಲೀಂ ಅಹಮದ್ ಅವರು ಹಲವು ವರ್ಷಗಳಿಂದ ಕಿತ್ತೂರು ಕರ್ನಾಟಕ ಭಾಗದ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸಿದ್ದು, ಹುಬ್ಬಳ್ಳಿಯಲ್ಲಿ ಹಜ್ ಹೌಸ್ ಸ್ಥಾಪನೆ, ರಾಷ್ಟ್ರೀಯ ಏಕತೆ ಮತ್ತು ಧಾರ್ಮಿಕ ಸೌಹಾರ್ದತೆಯನ್ನು ಬಲಪಡಿಸುವಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಸೂಕ್ತ ಪ್ರತಿನಿಧಿತ್ವ ಕಲ್ಪಿಸಬೇಕು ಎಂದು ನಿಯೋಗವು ಆಗ್ರಹಿಸಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಉಲಮಾ ಸೊಸೈಟಿಯ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಉಲಾಮಗಳು, ದರ್ಗಾಗಳ ಸಜ್ಜಾದಗಳ ಮತ್ತು ಮುಷಾಯಿಖ್ಗಳು ಉಪಸ್ಥಿತರಿದ್ದರು. ಡಿವಿಷನ್ ವೈಸ್ ಭಾಳ ಚಲೋ ಆಗ್ತೈತಿ. ಒಂದು ಸ್ಪೆಷಲ್ ಗಿಫ್ಟ್ ಮೈನಾರಿಟಿಗೆ ಸಾಹೇಬ್ರ ಕಡೆಯಿಂದ ಬರಬಹುದು ಅಂತ ಎಲ್ಲ ನ್ಯೂಸ್ನಲ್ಲಿ ಬರ್ತಾ ಇದೆ. ಅದು 100% ಗ್ಯಾರಂಟಿ ಇದೆ. ಸಾಹೇಬ್ರು ಒಮ್ಮೆ ಏನು ಐತಿ ಸಾಹೇಬ್ರ ಬಗ್ಗೆ ಹೇಳೋದು, ಅವ್ರು ಏನು ಹೇಳ್ತಾರ ಅದೇ ಮಾಡ್ತಾರ, ಏನು ಮಾಡ್ತಾರ ಅದೇ ಹೇಳ್ತಾರ. ಆ ಥರದ್ದು ಒಂದು ವ್ಯಕ್ತಿ ಐತಿ ಸಾಹೇಬ್ರದ್ದು. ನಮಗೆ ಇನ್ಶಾಲ್ಲ 100% ನಾವು ಸಕ್ಸಸ್ ಆಗಬಹುದು. ಈ ಎಲ್ಲ ನಮ್ಮ ಗ್ರೂಪ್ ಸಾಹೇಬ್ರ ಹತ್ರ ಬಂದಿದ್ದೀವಿ. ತಮಗೆ ಒಂದು ರಿಕ್ವೆಸ್ಟ್ ಇದೆ ಸಾಹೇಬ್ರ, ತಾವು ನಮ್ಮ ಸಲೀಂ ಅಹಮದ್ ಸಾಹೇಬ್ರಿಗೆ ಮಿನಿಸ್ಟರ್ನಲ್ಲಿ ತಗೋಬೇಕು. ನಮಗೆ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಬಿಕೆ ಹರಿಪ್ರಸಾದ್ ಹೊಸದಾಗ ಕೆಪಿಸಿಸಿ ಅಧ್ಯಕ್ಷ ಆಗ್ಯಾರ, ಅವ್ರಿಗೆ ವಿಶ್ ಮಾಡೋಕೆ ಬಂದಿದ್ವಿ. ಅದೇ ಥರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಯಾರ, ಅವ್ರಿಗೆ ವಿಶ್ ಮಾಡಿ, ಮತ್ತು ನಮ್ಮ ಕಿತ್ತೂರು ಕರ್ನಾಟಕಕ್ಕೆ 2 ದಶಕದಿಂದ ಅಲ್ಲಿ ಯಾರು ಮುಸ್ಲಿಂ ಲೀಡರ್ಗೆ ಮಿನಿಸ್ಟ್ರಿ ಕೊಟ್ಟಿಲ್ಲ. ಅದರ ಸಲುವಾಗಿ ನಾವು ಸಲೀಂ ಅಹಮದ್ ಅವ್ರಿಗೆ 3 ಸಲ ಅವರು MLC ಇದ್ದಾರೆ. 40-50 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಅವ್ರು ಕೆಲಸ ಮಾಡಾಕತ್ತಾರೆ. ನಮ್ಮ ಏರಿಯಾನಾಗ ಭಾಳ ಒಳ್ಳೆ ಕೆಲಸ ಮಾಡ್ಯಾರ. ಆದರೆ ಅಲ್ಲೇ ಇನ್ನೂ ತನಕ 2 ದಶಕಗಳಿಂದ ಯಾರಿಗೆ MLC ಕೊಟ್ಟಿಲ್ಲ. ಅದರ ಸಲುವಾಗಿ ಎಲ್ಲರೂ ಕೂಡಿ ನಾವು ಬಂದು ನಾವು ಮಾನವಿ पत्र ಕೊಟ್ಟಿವಿ ಅವ್ರಿಗೆ. के उत्तर कर्नाटक भाग से सलीम अहमद सर को एक अहम ओहदा और सचिव स्थान देने के लिए हम तमाम लोगों ने उलमा इकराम कर्नाटक स्टेट उलमा सोसाइटी की जानिब से हमने रखा. तो बीके हरिप्रसाद सर ने खुशी का इजहार किया कि इतने उलमा 900 उलमा कर्नाटक स्टेट उलमा सोसाइटी कमेटी में आप रजिस्ट्रेशन है. आप तमाम लोग बहुत मुबारकबाद हो, क्योंकि आप 900 उलमा मिलकर एक अच्छे काम के लिए आए हुए हैं, यहाँ तक बेंगलुरु के लिए आए हुए हैं. इस वजह से उन्होंने कहा कि ज़रूर भी ज़रूर हम एक अच्छे ओहदे पर सलीम अहमद सर को फाइज करेंगे. सलीम अहमद सर ने 1 नहीं 2 नहीं 10 साल नहीं 20 साल नहीं 45 ईयर से कांग्रेस के लिए काम किया. सुबह शाम अपने कामों को बाला इताक रखकर पक्ष के लिए, कांग्रेस पक्ष के लिए उन्होंने काम किया. अब हम ये चाह रहे हैं कि सलीम अहमद सर को 45 साल काम करने के बाद हम ये चाह रहे हैं कि हम तमाम लोग ये चाह रहे हैं कि सलीम अहमद सर को मिनिस्टर दिया जाए.